ಇವಾಗ ನಿಮಗೆಲ್ಲ ಗೊತ್ತಿದೆ, ಈಗ ನಾವು ಆಶ್ರಮ ಖಾಲಿ ಮಾಡ್ತಾ ಇದೀವಿ. ಈ ವಾರದಲ್ಲಿ ಖಾಲಿ ಮಾಡಬೇಕು ಅಂತ ಹೇಳವ್ರೆ ಸರ್ಕಾರದಿಂದ ಇರ್ಬೋದು, ಅವ್ರಿಗೆ ಜಾಗ ಬಾಡಿಗೆ ಕೊಟ್ಟ ಜಾಗದವರು. ಈಗ ನಮ್ಮ ವೃದ್ಧಾಶ್ರಮದಲ್ಲಿ 160 ಜನ ಅವ್ರೆ. 160 ಜನ ಎಲ್ಲಿ ಕಳ್ಸೋದು? ಎಲ್ಲ ತರದವ್ರು ಅವ್ರಿ. ನಡ್ಕೊಂಡು ಹೋಗ್ತಾ ಇಲ್ಲ, ತೆಬೇಕಾಗ್ತಾ ಇಲ್ಲ, ಒಂದು ನೆಲೆ ಇಲ್ಲ ನಮ್ಗೆ. ನೆಲೆ ಆದ್ರೆ ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಗುಡ್ಲಾರ ಹಾಕೊಂಡು ನಮ್ದೇ ಸ್ವಂತ ಜಾಗ ಆಗ್ಬಿಟ್ರೆ ನಾವು ನಮ್ಗೆ ಹೆಂಗ್ ಬೇಕಂತ ಕಟ್ಕೊಂಡು ಅವರಿಗೆ 100 ಜನಕ್ಕೆ ಆಸರೆ ಆಗ್ಬೋದು. ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ, ನಮ್ಮ ವೃದ್ಧಾಶ್ರಮಕ್ಕೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಆಲ್ಗೋಡ್ನಹಳ್ಳಿ ಅಂತ ದಂಡಿನಹಳ್ಳಿ ಹೋಗ್ಲಿ ಸುಮಾರು 20 ಗುಂಟೆ ಜಾಗ ತಗೊಂಡಿದೀವಿ. ಒಂದು ಅಡಿಗೆ 250 ರೂಪಾಯಿ ಹೆಂಗೆ ಬೀಳ್ತದೆ. ದಯವಿಟ್ಟು ನಮ್ಮ ಒಂದೇ ಮಾತರಂ ಸೇವಾ ಟ್ರಸ್ಟಿನ ಒಂದು ಅಕೌಂಟ್ ನಂಬರ್ ಹಾಕ್ತೀವಿ ನಿಮಗೆ. ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡಿ ಕೇಳ್ತಿದೀವಿ. ನಾನು ಇದುವರೆಗೂ 15 ವರ್ಷದಿಂದ ತಮ್ಮ ಹತ್ರ ಯಾರ ಹತ್ರನೂ ಏನು ಕೇಳಲ್ಲ. ನೀವು ನೋಡಿರ್ತೀರ, ನಮ್ಮ ವಿಡಿಯೋಗಳು ನೋಡಿರ್ತೀರ. ನಾನು ಯಾರೇ ಇದ್ರು ಕುಂಟರಿರ್ಬೋದು, ಕುರುಡರಿರ್ಬೋದು, ಅಂಗವಿಕಲರು ಯಾರೇ ಇದ್ರು ನಮ್ಮ ವೃದ್ಧಾಶ್ರಮ ಕಳಿಸ್ಕೊಡಿ ಅಂತ ಕೇಳಿದ್ದೀನಿ ಹೊರತು ನಿಮ್ಮ ಹತ್ರ ಯಾರೂ ಅದು ಕೊಡಿ, ದುಡ್ಡು ಕೊಡಿ, ಅದು ಕೊಡಿ, ಇದು ಕೊಡಿ ಯಾರನ್ನೂ ಕೇಳಿಲ್ಲ. ಇನ್ನು 100 ಜನ ನೀವೆಲ್ಲ ನೋಡಿದ್ರೆ ನನ್ನ ವಿಡಿಯೋಗಳೆಲ್ಲ ನಿರ್ಗತಿರಿರ್ಬೋದು, ಏನು ಆ ವೃದ್ಧಾಶ್ರಮ ಜೊತೆ ಒಂದು ಸಮಾಜಮುಖಿ ಕೆಲಸನೂ, ರಸ್ತೆ ಗುಂಡಿ ಮುಚ್ಚಿರಿರ್ಬೋದು, ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು ಅಂತ ಸಮಾಜಮುಖಿ ಕೆಲಸವನ್ನು ಮಾಡ್ಕೊಂಡಿದ್ದೀವಿ. ಹಲವಾರು ಒಳ್ಳೊಳ್ಳೆ ಕೆಲಸಗಳನ್ನು ನಾವು ನಮ್ಮ ಸಂಸ್ಥೆ ವತಿಯಿಂದ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಸಹಾಯ ಮಾಡಿ. ನಾಗಣ್ಣ ಜೈಂದು ಮಾತೃಭೂಮಿ ಉಚಿತ ವೃದ್ಧಾಶ್ರಮ, ಚಂದ್ರಾಯಪಟ್ಟಣ. ನಮಸ್ಕಾರ.